ಈಗ ಅವ್ರು ಏನು ಆದ್ಯತೆ ಐತೆ ಅವರಿಗೆ ಅದು ಈಗ ಹೋಗಿರೋರಿಗೆ ಅವ್ರಿಗೂ ಆದ್ಯತೆ ಕೊಡಬೇಕು. ಅದು ಟೈಮಿಗೆ ಸರಿಯಾಗಿ ಊಟ. ಅವ್ರು ಇನ್ನೇನೋ ಅಕಸ್ಮಾತ್ ಸಿಗರೆಟ್ಟು ಅಲ್ಲಿ ಕೊಟ್ಟಿಯಾರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ. ಈಗ ನೀವು ಕೇಳ್ತಿರೋದಕ್ಕೆ ಹೇಳ್ತಿದ್ದೀನಿ. ಈಗ ಸಿಗರೆಟ್ ಕೊಟ್ಟಿರೋ ವಿಡಿಯೋ ಫೋಟೋ ವೈರಲ್ಗಳಾಗಿವೆ. ಅದೇ ಅದೇ ಜೈಲಲ್ಲಿ ಸಿಗರೆಟ್ ಕೊಟ್ಟಿರೋದು, ಸ್ನೇಹಿತರ ಜೊತೆ ಕೂತ್ಕೊಂಡು ಟೀ ಕುಡಿತಾ ಇರೋದು. ಬಟ್ ಬೇರೆ ಆರೋಪಿಗಳಿಗೆ ಈ ರೀತಿ ವ್ಯವಸ್ಥೆಗಳಿಲ್ಲ. ಸ್ಟಾರ್ ಅಂತ ದರ್ಶನ್ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ. ಅದೇ ಇನ್ನೇನು ಹೇಳಕ್ ಬರ್ತೈತೆ. ಈಗ ಎಲ್ಲರೂ ಅವ್ರು ಚೆನ್ನಾಗಿ ಅವ್ರು ಹೆಂಗಿದ್ದಾರೆ ಚೆನ್ನಾಗಿ ಇರೋರಿಗೂ ಹಂಗೆ ನೋಡ್ಕೋಬೇಕು. ಅವ್ರಿಗೂ ಇವಾಗ ಹೊರಗಡೆ ಕರ್ಕೊಂಬಿಡೋಕ್ಕೆ ನೋಡಬೇಕು ಅವರು. ಈಗ ಅವ್ರು ಚೆನ್ನಾಗಿದ್ದಾರೆ, ಜೈಲಲ್ಲಿ ಇದ್ರು ಕೂಡ ಚೆನ್ನಾಗಿದ್ದಾರೆ. ನಿಮ್ಮ ತಮ್ಮನ ಪರಿಸ್ಥಿತಿಯನ್ನು ನಿಮ್ಮ ಪರಿಸ್ಥಿತಿ ಇಲ್ಲ. ಅವನು ಮೊನ್ನೆ ವಿಡಿಯೋ ಕಾಲ್ ಮಾಡಿದ್ದಂತೆ ನಮ್ಮ ತಮ್ಮಂಗೆ, ಇನ್ನೊಬ್ಬ ತಮ್ಮಂಗೆ, ನಮ್ಮ ಚಿಕ್ಕಪ್ಪರ ಮಗನಿಗೆ. ಇಲ್ಲ ಇಲ್ಲಿ ಚೆನ್ನಾಗಿದ್ದೀನಿ, ನಾನು ಏನಿಲ್ಲ ಆರಾಮಾಗಿದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದಾನೆ. ಅದು ಏನು ಸಿಗರೇಟಲ್ಲಿ ಕೂತ್ಕೊಂಡು ಅವ್ರು ಸೇದಾರೆ ಏನೋ ಗೊತ್ತಿಲ್ಲ. ಅದು ಇವನೇನು ಸಿಗರೇಟ್ ಸೇದೋದಿಲ್ಲ, ಏನಿಲ್ಲ. ಅವರು ಏನು ಸ್ವಲ್ಪ ಕುಡಿಯೋದೊಂದಿತ್ತು ಅವನ ಹತ್ರ. ಈಗ ಲಾಯರ್ಗೆ ಏನಾದರೂ ವ್ಯವಸ್ಥೆ ಮಾಡಿದಾರಂತ ದರ್ಶನ್ ಅವರು? ಮಾಡಿರ್ಬೋದು. ಅದೇ ಅವನೇ ಫೋನ್ ಮಾಡಿದ್ದ, ವಿಡಿಯೋ ಕಾಲ್ ಮಾಡಿ. ವಿಡಿಯೋ ಕಾಲ್ ಮಾಡಿಬಿಟ್ಟು ಹಿಂಗೆಲ್ಲ ಆರಾಮಿದ್ದೀನಿ ನಾನು, ಇನ್ನೊಂದು ತಿಂಗಳು ಬರ್ತೀನಿ, ಏನು ಇದು ಮಾಡ್ಕೊಳಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು. ನಮ್ಮ ತಾಯಿ ತೀರ್ಕೊಂಡಾದಾಗೂ 25,000 ರೂಪಾಯಿ ಕಳಿಸಿದ್ರು. ಅವರೇ ದರ್ಶನ್ ಕಡೆ ಬಂದಿದ್ರು, ಅವರು ಕೊಟ್ಟೋದ್ರು ನಮ್ಮ ತಾಯಿ ತೀರ್ಕೊಂಡಾದಾಗ. ಅದಾದ್ಮೇಲೆ ಅವ್ರ ಕಡೆ ಯಾರು ಸಂಪರ್ಕ ಮಾಡಿದ್ರೆ? ಇಲ್ಲ, ಅವ್ರ ಹೆಂಡ್ತಿಗೆ ಮಾಡಿರ್ಬೋದು. ಈಗ ನಮಗೆ ಹೆಂಗೆ ಮಾಡಕ್ಕೆ ಬರ್ತಾರೆ ಅವರು? ಇವಾಗ ಹೆಂಡ್ತಿ ಇದ್ಮೇಲೆ ನಮ್ಮ ಹತ್ರ ಬರೋಕ್ಕೆ ಬರಲ್ಲ. ಅವ್ರ ಹೆಂಡ್ತಿ ಇರ್ತಾರೆ, ಅವ್ರಿಗೆ ಮಾಡಿರ್ತಾರೆ. ಈಗ ಏನಾಗ್ತದೆ ಅದು ಗೊತ್ತಿಲ್ಲ ಕ್ಲೀನಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.